ಹಾಯ್ ಹಲೋ ನಮಸ್ಕಾರ. ಅಶೂಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಮೈಸೂರು ಪಾಕ್ನ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಕಡಿಮೆ ವಸ್ತುಗಳಿಂದ ಮೈಸೂರು ಪಾಕ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ನಾನು ಮೊದಲಿಗೆ 2 ಕಪ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ, ಹಾಗೆ 2 ಕಪ್ ಆಗುವಷ್ಟು ಸಕ್ಕರೆ, ಹಾಗೆ 1 ಕಪ್ ಆಗುವಷ್ಟು ಕಡಲೆಹಿಟ್ಟು. ನೀವು ಯಾವುದೇ ಕಾರಣಕ್ಕೂ 1 ಕಪ್ ಕಡಲೆಹಿಟ್ಟಿಗೆ 2 ಕಪ್ ಆಗುವಷ್ಟು ಎಣ್ಣೆನ ತಗೋಬೇಕು, ಹಾಗೆ 2 ಕಪ್ ಆಗುವಷ್ಟು ಸಕ್ಕರೆನೇ ತಗೊಳ್ಬೇಕು. ನೀವು ಜಾಸ್ತಿನೂ ತಗೋಬಾರ್ದು, ಕಡಿಮೆನೂ ತಗೋಬಾರ್ದು. ನಾನು ಮೊದಲಿಗೆ 2 ಕಪ್ಪು ಸಕ್ಕರೆನ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನ ಹಾಕಿ, ಆ ಪಾಕ ಬರ್ಬೇಕಂತೇನಿಲ್ಲ, ಅದು ಕುದಿ ಬಂತಂದವಾಗ ನಾವು ಅದನ್ನ ಆಫ್ ಮಾಡಿಬಿಡ್ಬೇಕು. ಇದು ಯಾವುದೇ ರೀತಿಯಲ್ಲಿ ನಿಮಗೆ ಅಂಟು ತರ ಪಾಕ ಬರಬೇಕು ಅನ್ನೋದು ಇರುವುದಿಲ್ಲ. ನೋಡಿ, ಈ ತರ ಕುದಿ ಬರ್ತಾ ಇದ್ದ ಹಾಗೆ ಇದು ಕುದಿ ಬಂದಿದೆ, ಇವಾಗ ಇದು ಪಾಕ ರೆಡಿ ಆಗಿದೆ ಅಂತ ಹೇಳಿ ಅರ್ಥ. ಇವಾಗ ಇನ್ನೊಂದು ಕಡಾಯಿನ ತಗೊಂಡು ನಾವು ಎಣ್ಣೆ ಬಿಸಿ ಆಗಕ್ಕೆ ಇಟ್ಕೋಬೇಕು. ಎಣ್ಣೆ ಚೆನ್ನಾಗಿ ಕುದ್ದ ಮೇಲೇನೆ ಕಡಲೆ ಹಿಟ್ಟನ್ನ ಹಾಕೊಳ್ಬೇಕು. ನೀವು ಯಾವುದೇ ಕಾರಣಕ್ಕೂ 2 ಕಪ್ ಎಣ್ಣೆಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನೇ ತಗೊಳ್ಬೇಕು. ಅದನ್ನ ಯಾವುದೇ ಕಾರಣಕ್ಕೂ ಸ್ವಲ್ಪ ಜಾಸ್ತಿ ತಗೊಂಡ್ರು ಮೈಸೂರು ಪಾಕ್ ಚೆನ್ನಾಗಿ ಬರುವುದಿಲ್ಲ. ನೀವು ನೋಡಿ, ಮಧ್ಯೆ ಹಾಕ್ತಾ ಇರಬೇಕು. ಈ ಕಡಲೆ ಹಿಟ್ಟು ಹಾಕಿದವಾಗ ನೊರೆ ಬರಬೇಕು, ಅವಾಗ ಎಣ್ಣೆ ಕಾದಿದೆ ಅಂತ ಹೇಳಿ ಅರ್ಥ. ಈ ಸಮಯದಲ್ಲಿ ನಾನು ಕಡಲೆ ಹಿಟ್ಟನ್ನು ಒಂದು ಕಡೆಯಿಂದ, ಹಾಗೆ ಈ ಕಡೆಯಿಂದ ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀನಿ ನೋಡಿ, ಅದನ್ನು ಆ ಕಡೆಯಿಂದ ಹಾಕೊಳ್ಬೇಕು. 2 ಜೊತೆಗೆ ಹಾಕೊಳ್ಬೇಕು. ನಿಮಗೆ ಯಾರು ಜೊತೆಯಲ್ಲಿದ್ದರೆ ತುಂಬಾನೇ ಒಳ್ಳೆಯದು, ಯಾಕಂದ್ರೆ ಆ ಕಡೆಯಿಂದ ಹಾಕ್ತಾ ಇರಬೇಕು. 2 ಒಂದೇ ಸಲ ಹಾಕ್ತೀವಲ್ಲ, ಸ್ವಲ್ಪ ಒಬ್ಬರಿಗೆ ಮಾಡೋದು ಕಷ್ಟ ಆಗುತ್ತೆ. ಇವಾಗ ಈ ಸಮಯದಲ್ಲಿ ನಾವು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಸೊ ಅದಕ್ಕೋಸ್ಕರ ತಿರುಗುತ್ತಾನೇ ಇರಬೇಕು, ಯಾವುದೇ ಕಾರಣಕ್ಕೂ ಕೈ ಬಿಡಬಾರ್ದು. ಅದಕ್ಕೋಸ್ಕರ ಇವಾಗ ಇದು ನಿಮಗೆ ಯಾವ ರೀತಿಯಾಗಿ ಬಡಕು ಬರಬೇಕು ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ. ನೀವು ಇನ್ನು ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ತನಕ ಈ ರೀತಿಯಾಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ತಾನೆ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ತಳ ಹಿಡಿಯುತ್ತೆ, ಹಾಗೆ ಚೆನ್ನಾಗಿ ಬರೋದಿಲ್ಲ, ಕೆಂಪಗಾಗತ್ತೆ ಮೈಸೂರು ಪಾಕ್, ಎಲ್ಲೋ ತರನೇ ಬರುವುದಿಲ್ಲ, ಹಾಗೆ ಹಸಿಯಾಗಿ ಉಳಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ತುಪ್ಪನ ಹಾಕೊಂಡಿದ್ದೀನಿ. ಇದಕ್ಕೆ ತುಪ್ಪನೂ ಕೂಡ ಜಾಸ್ತಿ ಬೇಕಂತಿಲ್ಲ, ನೀವು ತುಪ್ಪ ಇಲ್ಲ ಅಂದ್ರೂ ನಡೆಯುತ್ತೆ. ಇವಾಗ ಹಾಕಿದ್ದೀನಿ ನೋಡಿ, ತುಪ್ಪ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದ ಹಾಗೆ ನೀವು ನೋಡ್ತಾ ಇರ್ಬೋದು, ಈ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, ನೀವು ಆ ಸಮಯದಲ್ಲಿ ಬೇಗನೆ ನೀವು ಇನ್ನೊಂದು ಪ್ಲೇಟಿಗೆ, ಅಂದರೆ ನೀವೀಗ ಯಾವ ಪ್ಲೇಟಲ್ಲಿ ನೀವು ಮಾಡ್ತೀರ ನೋಡಿ, ಆ ಪ್ಲೇಟಿಗೆ ಹಾಕೋಬೇಕು. ಅದಕ್ಕೆ ಪ್ಲೇಟಿಗೆ ಒಂದು ಸ್ವಲ್ಪ ತುಪ್ಪನ ಸವರಿ ಆ ಪ್ಲೇಟಿಗೆ ಸಡನ್ನಾಗಿ ಹಾಕೋಬೇಕು. ಯಾವುದೇ ಕಾರಣಕ್ಕೂ ನೀವು ಸ್ವಲ್ಪ ಎಣ್ಣೆ ಬಿಡುತ್ತೆ ಅನ್ನೋ ಟೈಮಲ್ಲೇ ಪ್ಲೇಟಿಗೆ ಹಾಕ್ಕೊಂಡು ನೀವು ಚೆನ್ನಾಗಿ, ಅಂದರೆ ಟೈಟಾಗಿ ಇದು ಮಾಡ್ಕೋಬೇಕು. ಅಂದರೆ ಸ್ಪ್ರೆಡ್ ಮಾಡಿ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ರೆ ಈ ಮೈಸೂರು ಪಾಕ್ ರೆಡಿ ಆಗುತ್ತೆ. ನೀವು ಹಾಗೆ ಮತ್ತೆ ನೀವು ಬಿಸಿ ಇರಬೇಕಾದ್ರೆ ಮೈಸೂರು ಪಾಕನ್ನು ಕಟ್ ಮಾಡ್ಕೋಬೇಕು. ನೀವು ತಣ್ಣಗಾದ್ಮೇಲೆ ಕಟ್ ಮಾಡಿದ್ರೆ ಅಂದರೆ ಅದು ಒಡಕಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕಟ್ ಮಾಡೋಕ್ಕೂ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ನೀವು ಇದು ಬರೀ ತುಪ್ಪದಲ್ಲಿ ಮಾಡ್ತೀರಾ ಅಂದವಾಗ ಇದು ಮೆದುವಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.